ಸಿಇಟಿ ಪರೀಕ್ಷೆಗೆ ಬಂದ ವಿದ್ಯಾರ್ಥಿ ಜನಿವಾರ ತೆಗೆಸಿದ ಪ್ರಕರಣ. ಘಟನೆಗೆ ರಾಜ್ಯಾದ್ಯಂತ ಖಂಡನೆ, ಮಧುಗಿರಿಯಲ್ಲಿ ಪ್ರತಿಭಟನೆ. ಮೊನ್ನೆ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಲಾಗಿತ್ತು. ಜನಿವಾರ ತೆಗೆಯದ ವಿದ್ಯಾರ್ಥಿಯನ್ನ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿರಲಿಲ್ಲ. ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಅಲ್ಲದೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇತ್ತ ಮಧುಗಿರಿಯಲ್ಲಿಯೂ ಶ್ರೀ ಶಂಕರ ಸೇವಾ ಸಮಿತಿ, ಆರ್ಯವೈಶ್ಯ ಮಂಡಳಿ ಹಾಗೂ ಸೋಮವಂಶ ಆರ್ಯ ಕ್ಷತ್ರಿಯ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಉಪ ವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ಸಾಗಿದ್ದು, ಗ್ರೇಡ್ 2 ತಹಸೀಲ್ದಾರ್ಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ಶಂಕರ ಸೇವಾ ಸಮಿತಿಯ ಸದಸ್ಯರು, ಕ್ಷತ್ರಿಯ ಸಮುದಾಯದ ಮುಖಂಡರು, ಹಿರಿಯ ವಕೀಲ ಪಿ ದತ್ತಾತ್ರೇಯ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಈ ವೇಳೆ ಹಿರಿಯ ವಕೀಲ ಪಿ ದತ್ತಾತ್ರೇಯ ಬ್ರಹ್ಮ ಜ್ಞಾನದ ಸಂಕೇತವಾದ ಜನಿವಾರವನ್ನ ತೆಗೆಸಿ ಕಸದ ಬುಟ್ಟಿಗೆ ಹಾಕಿಸಿರುವ ಘಟನೆಯನ್ನ ಖಂಡಿಸಿದ್ರು. ನಮ್ಮ ಸಂವಿಧಾನದ ಪ್ರಕಾರ ಅವರವರ ಧರ್ಮದ ಸಂಪ್ರದಾಯಗಳನ್ನು ಆಚರಿಸಲು ನಿರ್ಬಂಧವಿಲ್ಲ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಇದುವರೆಗೂ ಜನಿವಾರಗಳನ್ನು ತೆಗೆಸಿರಲಿಲ್ಲ. ಈ ಬಾರಿ ಜನಿವಾರ ತೆಗೆಸಿರುವುದು ಪೂರ್ವ ನಿಯೋಜಿತವಾಗಿದೆ. ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಿಪ್ರ ಸಮುದಾಯ, ವೈಶ್ಯ ಸಮುದಾಯ, ಕ್ಷತ್ರಿಯ ಸಮುದಾಯದ ಸರ್ವ ಜನಾಂಗದ ಎಲ್ಲ ಜನರು ಇಲ್ಲಿ ಹಾಜರಿದ್ದು ಈ ದಿನಾಂಕ 17/4/2025 ಬೆಂಗಳೂರು, ಬೀದರ್ ಮತ್ತು ತೀರ್ಥಹಳ್ಳಿಯಲ್ಲಿ ಸಿಇಟಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಹೋದಾಗ ಅಲ್ಲಿನ ಸಿಬ್ಬಂದಿಯವರು ಜನಿವಾರವನ್ನು ತೆಗೆದುಹಾಕಿದರೆ ಮಾತ್ರ ಪರೀಕ್ಷೆಗೆ ಹಾಜರಾತಿ ನೀಡುತ್ತೇವೆ ಎಂದು ಗಲಾಟೆ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ವಿರೋಧಿಸಿದಾಗ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರುವಂಥ ವಿಚಾರ ಗಮನಕ್ಕೆ ಬಂದಿದೆ. ಅದೇ ರೀತಿ ಬೇರೆ ಬೆಂಗಳೂರು ಮತ್ತು ತೀರ್ಥಹಳ್ಳಿನಲ್ಲಿ ಜನಿವಾರ ತೆಗೆದುಕೊಂಡು ವಿರೋಧಿಸಿದಾಗ ಅವರಿಗೆ ಪರೀಕ್ಷೆಗೆ ಹಾಜರಾಗದಂತೆ ನಿರ್ಬಂಧ ಹೇರಿದ್ದಾರೆ. ಇದು ಕಾನೂನು ಬಾಹಿರ. ಯಾಕೆ ಅಂದರೆ ಸಂವಿಧಾನದಲ್ಲಿ ಪರಿಚ್ಛೇದ 25 ಮತ್ತು 26ರಲ್ಲಿ ಎಲ್ಲ ಧರ್ಮದ ಅವರವರ ಧರ್ಮವನ್ನು ಆಚರಿಸಲು, ಅವರವರ ರೀತಿಯ ಸಂಪ್ರದಾಯಗಳ ಪ್ರಕಾರ ಆಚರಿಸಲು ಯಾವುದೇ ನಿರ್ಬಂಧವಿಲ್ಲ. ಕಾನೂನಿನ ಪ್ರಕಾರ ಮೂಲಭೂತ ಹಕ್ಕನ್ನು ನೀಡಲಾಗಿದೆ. ಈ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ. ಈಗ ಈ ಮೂಲಭೂತಿನ ಉಲ್ಲಂಘನೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧನೂ ಸಹ ಆಗಿರುತ್ತದೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಆದಂತಹ ಚ್ಯುತಿಯಲ್ಲ, ಅವರಿಗೆ ಆದಂತಹ ತೊಂದರೆಯಲ್ಲ. ಇದು ಒಂದು ಸಮುದಾಯಗಳ ಮೇಲೆ ಯಾರು ಜನಿವಾರ ಬ್ರಹ್ಮೋಪದೇಶ ಪಡೆದು ಜನಿವಾರ ಹಾಕಿಕೊಂಡು ನಿತ್ಯ ಕರ್ಮಗಳನ್ನು ಮಾಡಲು ಯಾರ್ಯಾರಿಗೆ ಅರ್ಹತೆ ಇದೆಯೋ ಧರ್ಮದ ಪ್ರಕಾರ ಅಂತಹ ಸಮುದಾಯದ ಮೇಲೆ ಇದು ಒಂದು ಹಕ್ಕಿನ ಉಲ್ಲಂಘನೆ ಆಗಿದೆ. ಇದನ್ನು ನಾವು ಪ್ರತಿಭಟಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ. ಸೋಮವಂಶ ಆರ್ಯ ಕ್ಷತ್ರಿಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ ರಾಜು ಮಾತನಾಡಿ, ಜನಿವಾರದ ಮಹತ್ವ ತಿಳಿಯದೆ ತೆಗೆಸಿರುವುದು ತಪ್ಪು ಕ್ರಮವಾಗಿದೆ. ಇದು ಧಾರ್ಮಿಕ ವಿರೋಧಿ ಕಾರ್ಯವಾಗಿದೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. 4/25 ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಸಿಇಟಿ ಎಕ್ಸಾಮ್ಗೆ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಅವಮಾನ ಅಂದರೆ ನಮ್ಮ ಸಮುದಾಯ ಅಂತಲ್ಲ, ಜನಿವಾರದ ಮಹತ್ವ ಗೊತ್ತಿಲ್ಲದಿದ್ದಂಗೆ ಅವ್ರು ಮಾಡಿರೋ ತಪ್ಪು. ಅದು ಸಾಕಷ್ಟು ನೋವನ್ನು ಅವ್ರು ಅನುಭವಿಸ್ತಾರೆ. ಜೊತೆಗೆ ಇದು ಧಾರ್ಮಿಕ ವಿರೋಧಿ ಚಟುವಟಿಕೆ ಅಂತಲೇ ಒಂದು ನೇರವಾಗಿ ಹೇಳ್ಬೋದು. ಯಾವುದೇ ಅವ್ರವ್ರ ಧರ್ಮ ಅವ್ರವ್ರಿಗೆ ದೊಡ್ಡದು. ಈಗ ಹಿಜಾಬ್ ಹಾಕ್ಬೇಡ್ರಿ ಅಂತಾರೆ, ಹಿಜಾಬ್ ಹಾಕ್ಕೊಂಡು ಹೋಗ್ತಾರೆ. ಅದು ಅವರು ಹೋರಾಟ ಮಾಡೋದು. ನಮಗೆ ಜನಿವಾರ ತೆಗೆಸೋದಿರೋದು ಹೋರಾಟ ಮಾಡಲೇಬೇಕು. ಅದು ಹಾಗಾಗಿ ಜನಿವಾರದ ಮಹತ್ವ ಅದೊಂದು ಅರ್ಧ ಮದುವೆ ಮಾಡಿದಂಗೆ ಲೆಕ್ಕ. ಆ ಮಟ್ಟಕ್ಕೆ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ನಾವೆಲ್ಲ ಮಾಡ್ತೀವಿ. ಅಂಥದನ್ನ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿರುವಂಥ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಬೇಕು ಅಂತ ನಮ್ಮ ಸಮುದಾಯದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ. ಹಿಂದೆ ಇದೆ ಅಂತ